ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ಒಂದು ಅಂಟೋನಮ್ಸ್ ಮತ್ತು ಸಿನೋನಮ್ಸ್ ಅನ್ನೋ ಟಾಪಿಕ್ ಕುರಿತಾಗಿ ಒಂದು ಕ್ಲಾಸನ್ನು ಮಾಡೋಣ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಬ್ಜೆಕ್ಟು. ನಾವು ಸಾಮಾನ್ಯವಾಗಿ KRTET, CTET, GPST, RFDA, SDA ಪ್ರಿಪ್ರೇಷನ್ಗೆಲ್ಲ ಇದು ತುಂಬಾ ಹೆಲ್ಪಿಂಗ್ ಕಂಟೆಂಟ್ ಇದು. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್, ದಟ್ ಈಸ್ Day 26 Antonyms and Synonyms with Kannada explanation. What are synonyms? ಸಮಾನಾರ್ಥಕ ಪದಗಳು. ವರ್ಡ್ಸ್ ದಟ್ ಹ್ಯಾವ್ ಸಿಮಿಲರ್ ಮೀನಿಂಗ್ಸ್. ಸಮಾನಾರ್ಥಕ ಪದಗಳು ಅಂದರೆ ಸಮಾನವಾಗಿರ್ತಕ್ಕಂಥ ಅರ್ಥವನ್ನು ಹೊಂದಿರತಕ್ಕಂಥ ಪದಗಳು. ಎಕ್ಸಾಂಪಲ್ಸ್: ಬಿಗ್, ಲಾರ್ಜ್, ಹ್ಯಾಪಿ, ಜಾಯ್ಫುಲ್, ಸ್ಮಾರ್ಟ್, ಇಂಟೆಲಿಜೆಂಟ್. ಬಿಗಿನ್, ಸ್ಟಾರ್ಟ್, ಕ್ವಿಕ್, ಫಾಸ್ಟ್. ಒಂದೇ ಅರ್ಥವನ್ನು ಹೊಂದಿರೋ ಪದಗಳನ್ನು ನಾವು ಸಿನೋನಮ್ಸ್ ಅಂತ ಕರಿತೀವಿ. ವಾಟ್ ಆರ್ ಅಂಟೋನಮ್ಸ್? ವಿರುದ್ಧಾರ್ಥಕ ಪದಗಳು. ವರ್ಡ್ಸ್ ದಟ್ ಹ್ಯಾವ್ ಅಪೋಸಿಟ್ ಮೀನಿಂಗ್ಸ್. ಎಕ್ಸಾಂಪಲ್ಸ್: ಬಿಗ್, ಸ್ಮಾಲ್, ಹ್ಯಾಪಿ, ಸ್ಯಾಡ್, ಸ್ಟ್ರಾಂಗ್, ವೀಕ್, ಬೈ, ಸೆಲ್, ವಿನ್, ಲೂಸ್. ವಿರುದ್ಧ ಅರ್ಥವನ್ನು ನೀಡುವ ಪದಗಳನ್ನು ಅಂಟೋನಮ್ಸ್ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟ್ ಸಿನೋನಮ್ಸ್ ಫಾರ್ TET ಎಕ್ಸಾಮ್ ನೋಡೋಣ. ಬ್ರೇವ್, ಕರೇಜಿಯಸ್. ಕ್ವೈಟ್, silent, angry, furious, honest, truthful, beautiful, pretty, reply, answer, job, occupation, gift, present, help, assist, famous, well known. ಇವೆಲ್ಲವೂ ಕೂಡ ಸಮಾನಾರ್ಥಕ ಪದಗಳು ಅಥವಾ ಸಿನೋನಮ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಪ್ಯಾಸೇಜ್ಗಳೆಲ್ಲ ಕೊಟ್ಬಿಟ್ಟು ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಸಿನೋನಮ್ಸು ಅಂಟೋನಮ್ಸ್ ಬಗ್ಗೆ ಏನು ಮಾಡ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ. ಸೊ ನೀವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಇಂಪಾರ್ಟೆಂಟ್ ಅಂಟೋನಮ್ಸ್ಗಳನ್ನು ನೋಡೋಣ TET ಎಕ್ಸಾಮ್ಗೋಸ್ಕರ. ಬ್ರೈಟ್, ಡಾರ್ಕ್, ನ್ಯಾರೋ, ವೈಡ್, ಡೀಪ್, ಸ್ಯಾಲೋ, ಅರ್ಲಿ, ಲೇಟ್, ಸ್ಟ್ರಾಂಗ್, ವೀಕ್, ಟ್ರೂ, ಫಾಲ್ಸ್, ಸಕ್ಸಸ್, ಫೇಲ್ಯೂರ್, ಎಕ್ಸೆಪ್ಟ್, ರಿಜೆಕ್ಟ್, ಆಲ್ವೇಸ್, ನೆವರ್, ಇನ್ಕ್ರೀಸ್, ಡಿಕ್ರೀಸ್. ಈ ರೀತಿಯಾಗಿ. ಇನ್ನು ಪ್ರೀವಿಯಸ್ ಇಯರ್ KRTET ಕ್ವಶನ್ಸ್ MCQಸ್ಗಳನ್ನು ನೋಡೋದಾದರೆ, ಚೂಸ್ ದ ಕರೆಕ್ಟ್ ಸಿನೋನಮ್ ಫಾರ್ ಹ್ಯಾಪಿ. ಸೊ ಇಲ್ಲಿ ನಾವು ಸಿನೋನಮ್ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಂಟೋನಮ್ ಕೇಳ್ತಾ ಇದ್ದಾರಾ, ಸಿನೋನಮ್ ಕೇಳ್ತಾ ಇದ್ದಾರಾ ಅಂತ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಹರಿಬರಿಯಲ್ಲಿ ಏನು ಮಾಡಿಬಿಡ್ತೀವಿ ಅಂದರೆ ನಾವು ಅದನ್ನು ಅಪೋಸಿಟ್ ಕೇಳ್ತಾ ಇದ್ದಾರೋ ಅಥವಾ ಸಿಮಿಲರ್ ಆಗಿರ್ತಕ್ಕಂಥ ಪದ ಕೇಳ್ತಾ ಇದ್ದಾರೋ ಗೊತ್ತಾಗ್ದೇ ನಾವು ರಾಂಗ್ ಮಾಡಿ ಬಂದುಬಿಡ್ತೀವಿ. ಸೊ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು ಅಂತ. ಸೊ ಇಲ್ಲಿ ಹ್ಯಾಪಿ ಸಿನೋನಮ್ ಅಂತ ಕೇಳ್ತಾ ಇದ್ದಾರೆ. ಸ್ಯಾಡ್, ಚೀರ್ಫುಲ್, ಆ್ಯಂಗ್ರಿ, ಸೈಲೆಂಟ್. ಸೊ ಇಲ್ಲಿ ಚೀರ್ಫುಲ್ ಅನ್ನೋದು ಕರೆಕ್ಟ್ ಆನ್ಸರ್. ಅಂಟೋನಮ್ ಆಫ್ ಸ್ಟ್ರಾಂಗ್ ಇಲ್ಲಿ ವೀಕ್ ಬರುತ್ತೆ. ಮತ್ತು ಸಿನೋನಮ್ ಆಫ್ ಬಿಗಿನ್ ಅಂದರೆ ಬಿಗಿನ್ದು ಸಮಾನಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ ಅವರು. ಕ್ಲೋಸ್, ಫಿನಿಶ್, ಸ್ಟಾರ್ಟ್, ಸ್ಟಾಪ್. ಸೊ ಸ್ಟಾರ್ಟ್ ಅನ್ನೋದು ಇಲ್ಲಿ ಸಿನೋನಮ್ ಆಗಿದೆ. ಅಂಟೋನಮ್ ಆಫ್ ಬೈ. ಸೊ ಬೈದು ಅಂಟೋನಮ್ ಏನಾಗಿದೆ? ಸೆಲ್, ಬ್ರಿಂಗ್, ಟೇಕ್, ಬಾರೋ, ಸೆಲ್ ಆಗಿದೆ. ಚೂಸ್ ದ ಸಿನೋನಮ್ ಆಫ್ ಫೇಮಸ್. ಫೇಮಸ್ದು ಸಿನೋನಮ್ ಅನ್ನೋನ್, ವೆಲ್ ನೋನ್, ನ್ಯೂ, ಆ್ಯಕ್ಟಿವ್. ವೆಲ್ ನೋನ್ ಅಂತ. ಅಂಟೋನಮ್ ಆಫ್ ಹಾರ್ಡ್ ವರ್ಕಿಂಗ್. ಲೇಜಿ, ಬ್ಯುಸಿ, ಕೇರ್ಫುಲ್, ಕ್ಲೆವರ್. ಸೊ ಇಲ್ಲಿ ಲೇಜಿ ಆಗಿದೆ. ಸಿನೋನಮ್ ಆಫ್ ಬ್ರೇವ್. ಕವಾರ್ಡ್, ಫಿಯರ್ಫುಲ್, ಕರೇಜಿಯಸ್, ವೀಕ್. ಕರೇಜಿಯಸ್ ಯಾಕಂದರೆ ಸಿನೋನಮ್ ಕೇಳ್ತಾ ಇದ್ದಾರೆ ಇಲ್ಲಿ ಅಂತ. ನೆಕ್ಸ್ಟ್ ಅಂಟೋನಮ್ ಆಫ್ ಅರ್ಲಿ. ಸೂನ್, ಲೇಟ್, ಬಿಫೋರ್, ಫಸ್ಟ್. ಲೇಟ್ ಆಗುತ್ತೆ ಅರ್ಲಿದು. ಸಿನೋನಮ್ ಆಫ್ ರಿಪ್ಲೈ. ಟೆಲ್, ಆನ್ಸರ್, ಆಸ್ಕ್, ಆರ್ಡರ್. ಆನ್ಸರ್ ಅನ್ನೋದು ಇದ್ರ ಸಿನೋನಮ್ ಆಗುತ್ತೆ. ಅಂಟೋನಮ್ ಆಫ್ ಎಕ್ಸೆಪ್ಟ್. ರಿಸೀವ್, ಟೇಕ್, ರಿಜೆಕ್ಟ್, ಅಪ್ರೂವ್, ರಿಜೆಕ್ಟ್. ಕ್ವಿಕ್ ಸಮ್ಮರಿ ಫಾರ್ ರಿವಿಷನ್. Synonyms same meaning words, that is happy, joyful. Antonyms opposite meaning words, that is big, small. Frequently asked in TET exams, easy scoring topic. ಸೊ ನಾವು ಇನ್ನೂ ಒಂದಿಷ್ಟು ಅಂಟೋನಮ್ ಮತ್ತು ಸಿನೋನಮ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಪ್ಯಾಸೇಜ್ಗಳನ್ನು ಕೊಟ್ಟು ನಿಮಗೆ ಪೋಯಮ್ಮು, ಪ್ರೋಸಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಅಂಟೋನಮ್ಸ್ ಮತ್ತು ಸಿನೋನಮ್ಸ್ಗಳನ್ನು ಕೇಳ್ತಾರೆ. ನೀವು ಇನ್ನೂ ಒಂದಿಷ್ಟು ಈ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಡ್ಸ್ದು ಒಂದು ನೋಟ್ಸನ್ನು ಮಾಡಿಕೊಂಡು ಒಂದು ಕಡೆ ಬರೆದಿಟ್ಕೊಂಡು ಲಾಸ್ಟ್ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಲ ನೋಡಿಕೊಂಡ್ರೆ ನೀವು ಈಸಿಯಾಗಿ ಈ ಒಂದು ಟಾಪಿಕಲ್ಲಿ ನೀವು ಸ್ಕೋರ್ ಮಾಡ್ಬೋದು ಅಂತ. ಸೊ ಐ ಥಿಂಕ್ ಯು ಆಲ್ ಆರ್ ಅಂಡರ್ಸ್ಟುಡ್ ದ ಕಂಟೆಂಟ್ ಈಸಿಲಿ and I hope you all are doing very well. If you liked my channel, then please share and subscribe, and don't forget to hit the bell icon and like button. Thank you very much.